ನಿರ್ದೇಶಕ ತರುಣ್ ಸುಧೀರ್ ಮತ್ತು ನಟಿ ಸೋನಾಲ್ ಅವರ ಮದುವೆ ಆರತಕ್ಷತೆ ವೇದಿಕೆ ಬಂದ್ಬಿಟ್ಟು ರೆಡ್ ಕಾರ್ಪೆಟ್ ಥೀಮ್ ನಲ್ಲಿ ಸಿದ್ಧವಾಗಿದೆ. ಈಗ ಮದುವೆ ಆದ ನಂತರ ಗೆಸ್ಟ್ ಎಲ್ಲ ಏನ್ ಮಾಡ್ತಾರೆ, ಅಫ್ಕೋರ್ಸ್ ಊಟಕ್ಕೆ ಬರ್ತಾರೆ. ಸೊ ಈ ಊಟದ ಪ್ರಿಪರೇಷನ್ ಹೇಗಿದೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ. ಸೊ ನೀವು ನೋಡ್ತಾ ಇರ್ಬೋದು ಇಲ್ಲಿ ಇವತ್ತಿನ ಸ್ಪೆಷಲ್ ಏನಪ್ಪಾ ಅಂತ ಅಂದ್ರೆ ಎಲ್ಲಾ ರೀತಿಯ ತರಾವರಿ ಅಡುಗೆಗಳನ್ನ ಇಲ್ಲಿ ಬರುವಂತ ಗೆಸ್ಟ್ ಗಳಿಗೆ ಮಾಡಿಸಲಾಗಿದೆ. ಫಸ್ಟ್ ನೋಡ್ತಾ ಇರ್ಬೋದು ನೀವು ವಾಟರ್ ಮೆಲನ್ ನಲ್ಲಿ ಹಿರಿಯ ನಟ ದಿವಂಗತ ಸುಧೀರ್ ಅವರ ಒಂದು ಭಾವಚಿತ್ರವನ್ನ ನೀವು ಇಲ್ಲಿ ನೋಡಬಹುದು ವಾಟರ್ ಮೆಲನ್ ನಲ್ಲಿ. ಜೊತೆಗೆ ನೀವು ಹಂಗೆ ನೋಡ್ತಾ ಇದ್ರೆ ಸೋನಲ್ ಮತ್ತೆ ತರುಣ್ ಸುಧೀರ್ ಅವರ ಒಂದು ಭಾವಚಿತ್ರವನ್ನ ವಾಟರ್ ಮೆಲನ್ ನಲ್ಲಿ ಮಾಡಲಾಗಿದೆ. ಮೇಲೆ ಶಿವಲಿಂಗ, ಪಕ್ಕದಲ್ಲಿ ಪೀಕಾಕ್ಸ್. ಸೊ ಅಂದ್ರೆ ಫ್ರೂಟ್ಸ್ಗಳಲ್ಲೇ ಎಲ್ಲ ರೀತಿಯ ಪ್ರಾಣಿಗಳನ್ನ ಡಿಸೈನ್ ಮಾಡಿ ಇಲ್ಲಿ ಒಂದು ರೀತಿ ಡೆಕೋರೇಟ್ ಮಾಡಲಾಗಿದೆ. ತುಂಬಾನೇ ಸುಂದರವಾಗಿದೆ. ಅಫ್ಕೋರ್ಸ್ ನಮಗೆ ತರುಣ್ ಸುಧೀರ್ ಅಂತ ಅಂದಾಗ ನಮ್ಗೆಲ್ರಿಗೂ ನೆನಪಾಗೋದು ಹಿರಿಯ ನಟ ಸುಧೀರ್ ಅವರು. ಖಳನಾಯಕನಾಗಿ ಕನ್ನಡ ಚಿತ್ರರಂಗದಲ್ಲಿ ತಮ್ಮ ಛಾಪನ್ನ ಮೂಡಿಸಿದ್ರು. ಸೊ ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಡೆಕೋರೇಷನ್ ಮಾಡಲಾಗಿದೆ ಇಲ್ಲಿ ಅಂತ. ಜೊತೆಗೆ ಇಲ್ಲಿ ಬರೋವಂಥ ಗೆಸ್ಟ್ಗಳಿಗೆ ಎಲ್ಲ ರೀತಿಯ ಅಡುಗೆಗಳನ್ನು ಚೈನೀಸ್ ಆಗಿರ್ಬೋದು, ಸೌತ್ ಇಂಡಿಯನ್, ನಾರ್ತ್ ಇಂಡಿಯನ್, ಜೊತೆಗೆ ಇಟಾಲಿಯನ್ ಸೇರಿದಂತೆ ಸಾಕಷ್ಟು ತರಾವರಿ ಫುಡ್ಗಳನ್ನು ಇಲ್ಲಿ ರೆಡಿ ಮಾಡಿಸಲಾಗಿದೆ. ಎಲ್ಲವೂ ಸಿದ್ಧ ಆಗಿರುವಂಥದ್ದು ನೀವು ಇಲ್ಲಿ ನೋಡ್ಬೋದು. ಸುಮಾರು ಇಲ್ಲಿ ಇವತ್ತು ಸಾಕಷ್ಟು ಜನ ಗೆಸ್ಟ್ಗಳು, ಒಂದು 4,000 ಗೆಸ್ಟ್ಗಳು ಬರೋದ್ರಿಂದ ಅವರೆಲ್ಲರಿಗೂ ಕೂಡ ಇವತ್ತು ಇಲ್ಲಿ ಊಟದ ವ್ಯವಸ್ಥೆಯನ್ನು ತುಂಬಾ ಅಚ್ಚುಕಟ್ಟಾಗಿ ಮಾಡಲಾಗಿದೆ. ಸೊ ಇವತ್ತು ನಡೆಯೋ ಆರತಕ್ಷತೆಯ ಫುಡ್ ಆರ್ಗನೈಸರ್ ಸಂತೋಷ್ ಮತ್ತೆ ಸುಭಾಷ್ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತನಾಡ್ಸೋಣ, ಯಾವ ರೀತಿ ಇವತ್ತು ಬರೋ ಗೆಸ್ಟ್ಗಳಿಗೆ ಒಂದು ನಳಪಾಕವನ್ನ ರೆಡಿ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಸರ್ ನಮಸ್ತೆ. ಸೊ ಇವತ್ತು ಬರುವಂತ ಗೆಸ್ಟ್ಗಳಿಗೆ ಏನೆಲ್ಲ ರುಚಿ ರುಚಿಯಾದ ಅಡುಗೆಗಳನ್ನ ರೆಡಿ ಮಾಡಿಸಿದ್ದೀರಾ ಅಂತ? ನಮಸ್ತೆ ಮೇಡಮ್. ಮೊದಲಿಗೆ ಅವಕಾಶ ಕೊಟ್ಟಿರ್ತಕ್ಕಂಥ ತರುಣ್ ಸರ್ ಮತ್ತು ಸೋನಾಲ್ ಮೇಡಮ್ಗೆ ನಾವು ತುಂಬ ಧನ್ಯವಾದಗಳನ್ನ ಹೇಳ್ತಾ ಇದ್ದೀವಿ. ಯಾಕಂದರೆ ಇಂಥ ಒಂದು ದೊಡ್ಡ ಅವಕಾಶನ ನಮಗೆ ಕೊಟ್ಟಿರೋದು ಒಂದು ನಮ್ಮ ಸೌಭಾಗ್ಯ ಅನಿಸುತ್ತೆ. ಅದಕ್ಕೋಸ್ಕರ ನಾನು ಮತ್ತು ಸಂತೋಷ್ ಮತ್ತು ನಮ್ಮ ಸನ್ನಿಧಿ ಕ್ಯಾಟರ್ಸ್ ಟೀಮು ಇಬ್ಬರು ಮತ್ತು ಟೀಮ್ ಸೇರಿಬಿಟ್ಟು ಒಂದು ಒಳ್ಳೆ ಕಾನ್ಸೆಪ್ಟ್ ಒಳಗಡೆ ನಾವು ಪ್ಲಾನ್ ಮಾಡ್ತಾ ಇದ್ದೀವಿ. ಅದಕ್ಕೋಸ್ಕರ ಮೊದಲನೇದಾಗಿ ಅವರಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀವಿ ಮೇಡಮ್. ಹಾಗೆ ಇವತ್ತು ಟೋಟಲ್ ಆಗಿ ಕೆಳಗಡೆ ಮೈನ್ ಜನರಲ್ಗೆ 3 ಕೌಂಟರು ಮತ್ತು ವಿಐಪಿಗೆ ಅಂತ ಹೇಳ್ಬಿಟ್ಟು ಮೇಲ್ಗಡೆ 3 ಕೌಂಟರು, ಆಮೇಲೆ ಅದರ್ಸ್ ಟೋಟಲ್ 8 ಕೌಂಟರ್ಸ್ ಫುಡ್ ಅರೇಂಜ್ಮೆಂಟ್ ಮಾಡ್ತಾ ಇದೀವಿ. ಹಾಗೆ ಹ್ಯೂಜ್ ಕೆಪಾಸಿಟಿ ಮೆಂಬರ್ಸ್ ಬರ್ತಾರೆ ಅಂತ ಹೇಳ್ಬಿಟ್ಟು ನಾವು ಆಲ್ಮೋಸ್ಟ್ ಆಲ್ ಪ್ರಿಪರೇಷನ್ ಮಾಡಿದೀವಿ. ಆಲ್ಮೋಸ್ಟ್ ಆಲ್ 180 ಮೆಂಬರ್ಸ್ ಮೆನು ಐಟಮ್ಸ್ ಇದೆ. ಅದರಲ್ಲಿ 20-25 ಸ್ವೀಟ್ಸ್ ವೆರೈಟೀಸ್ ಬರುತ್ತೆ. ಅದೇ ಥರ ಕಾಂಟಿನೆಂಟಲ್ಲು, ಇಟಾಲಿಯನ್ನು, ಆಮೇಲೆ ನಾರ್ತ್ ಇಂಡಿಯನು, ಸೌತ್ ಇಂಡಿಯನು, ಸ್ವೀಟ್ಸಲ್ಲೂ ಅದೇ ಥರ ರಾಜಸ್ಥಾನಿ, ಬೆಂಗಾಲಿ, ನಮ್ಮ ಕರ್ನಾಟಕ ಆ ಥರ ಡಿವೈಡ್ ಮಾಡಿದ್ದೀವಿ. ಅದರಲ್ಲೂ ಸೋನಲ್ ಮೇಡಮಿಗೋಸ್ಕರ ಪರ್ಟಿಕ್ಯುಲರ್ ಇಷ್ಟ ಅಂತ ಹೇಳ್ಬಿಟ್ಟು ಜಾಕ್ಫ್ರೂಟ್ ಹಲ್ವಾ ನಮ್ಮ ಕಂಪ್ನಿ ಸಿಗ್ನೇಚರ್ ರೆಸಿಪಿ ಅದನ್ನು ಮಾಡಿದ್ದೀವಿ. ಎಸ್, ಜಾಕ್ಫ್ರೂಟ್ ಹಲ್ವಾ. ಆ್ಯಂಡ್ ತರುಣ್ ಸರ್ಗೆ ಸ್ವಲ್ಪ ಸ್ಪೈಸಿ ಇಷ್ಟಪಡ್ತಾರೆ ಅಂತ ಹೇಳ್ಬಿಟ್ಟು ಅವರಿಗೆ ಕೊರಿಯಂಡರ್ ಜೆಲ್ ಫ್ರೈಸ್ ಅಂತ ಹೇಳ್ಬಿಟ್ಟು ಅದು ಕೂಡ ನಮ್ಮ ಕಂಪ್ನಿ ಸಿಗ್ನೇಚರ್ ಡಿಶ್, ಅದನ್ನು ಕೂಡ ಅವರಿಗೋಸ್ಕರ ರೆಡಿ ಮಾಡಿದ್ದೀವಿ ಮೇಡಮ್. ಯಾವೆಲ್ಲ ಅಂದ್ರೆ ಈ ಚೈನೀಸ್ ಅಂಡ್ ಜಪನೀಸ್ ಮತ್ತೆ ಬೇರೆ ಬೇರೆ ರೀತಿಯ ದೇಶದ ಏನಾದ್ರು ಕಾಂಟಿನೆಂಟಲ್ ರೆಸಿಪೀಸ್ ಏನಾದ್ರು ಮಾಡಿದೀರಾ? ಖಂಡಿತ ಮಾಡಿದೀವಿ. ತುಂಬಾ ವೆರೈಟೀಸ್ ಹೇಳ್ಬೇಕಂದ್ರೆ ಹೆಚ್ಚು ಕಡಿಮೆ ಒಂದು 180 ಐಟಮ್ಸ್ ಮಾಡ್ತಾ ಇದ್ದೀವಿ. ಸ್ವೀಟ್ ಆಗಲಿ, ಚಾಟ್ಸ್ ಅಲ್ಲಿ, ಆಮೇಲೆ ರೋಟೀಸ್ ಐಟಮು, ದೋಸೆಯಲ್ಲಿ ಒಂದು 8 ವೆರೈಟಿ ದೋಸೆ ಮಾಡ್ತಾ ಇದ್ದೀವಿ. ಆಮೇಲೆ ಸ್ವೀಟ್ಸ್ ಅಲ್ಲಿ 22 ವೆರೈಟಿ ಐಟಮ್ಸ್ ಟೋಟಲ್. ಬೆಂಗಾಲಿ ಇದೆ, ಸೌತ್ ಇದೆ, ಆಮೇಲೆ ಜಿಲೇಬಿ, ಬಕ್ವಾಲ, ಸುಮಾರು ವೆರೈಟಿ ಸ್ವೀಟ್ಸ್ಗಳು ಮಾಡ್ತಾ ಇದೀವಿ. ಪಾನಿಪುರಿ ಅಷ್ಟೇ, ಚಾಟ್ಸ್ ಅಲ್ಲಿ ಒಂದು 12 ವೆರೈಟಿ ಚಾಟ್ಸ್ ಮಾಡ್ತಾ ಇದೀವಿ. ಸೌತ್ ನಾರ್ತ್ ಎಲ್ಲ ಮಿಕ್ಸ್ ಮಾಡ್ಕೊಂಡು ಮಾಡ್ತಾ ಇದೀವಿ. ಇವತ್ತು ಈ ರೀತಿ ಒಂದು ರಿಸೆಪ್ಷನ್ಗೆ ಆಪ್ಟ್ ಆಗುವಂತಹ ಅಡುಗೆಗಳನ್ನ ಇವತ್ತು ಮಾಡಿರುವಂತದ್ದು. ನಾಳೆ ಒಂದು ಮದುವೆ, ಸೊ ಹೇಗಿರುತ್ತೆ ಅಡುಗೆ? ಅಂದ್ರೆ ನಮ್ಮ ಪಕ್ಕಾ ಸೌತ್ ಇಂಡಿಯನ್ ಸ್ಟೈಲಲ್ಲಿ ಏನಾದರೂ ಇರುತ್ತಾ? ಯಾಕಂದ್ರೆ ವಿವಾಹ ಮಹೋತ್ಸವ ಅಂತ ಅಂದಾಗ ಅಫ್ಕೋರ್ಸ್ ಎಲ್ಲ ಟ್ರೆಡಿಷನಲ್ ಆಗೇ ಇರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ ಫುಡ್ ಕೂಡ. ಸೊ ಯಾವ ರೀತಿ ಇರುತ್ತೆ ನಾಳೆ? ಎಷ್ಟು ವೆರೈಟಿ ಇರುತ್ತೆ? ಹೌದು ಮೇಡಮ್, ಇವತ್ತೇನಂದ್ರೆ ರಿಸೆಪ್ಷನ್ ಏನ್ ಕಾನ್ಸೆಪ್ಟ್ ಮಾಡಿದೀವೋ ನಾಳೆ ಇದು, ಯಾಕಂದ್ರೆ ತರುಣ್ ಸರ್ ಅಮ್ಮನ ಆಸೆ ಅದು. ಯಾಕಂದ್ರೆ ಟ್ರೆಡಿಷನಲ್ ಆಗಿರ್ಬೇಕು ಊಟ ಅಂತ ಹೇಳ್ಬಿಟ್ಟು ಐಟಮ್ಸ್ 60 ವೆರೈಟೀಸ್ ಇದೆ. 60 ವೆರೈಟೀಸ್ ಮೆನು ಇದೆ.
ಆದ್ರೆ ಸೌತ್ ಇಂಡಿಯನ್ ಮೀಲ್ಸ್ ಟ್ರೆಡಿಷನಲ್ ಆಗಿ ಟಿಪಿಕಲ್ ಆಗಿ ಎಲೆ ಊಟ ಇದೆ. ಮತ್ತೆ ಅದಕ್ಕೆ ಆ ರೆಸಿಪಿಗಳನ್ನು ಅಷ್ಟೇ ತುಂಬಾ ಈ ಸ್ವೀಟ್ ಕಡುಬು ಇರ್ಬೋದು, ಒಚ್ಚಾವ್ಗೆ ಇರ್ಬೋದು, ಆ ತರದ್ದು ಸ್ಪೆಷಲ್ ಡಿಶ್ ನಮ್ಮ ಕರ್ನಾಟಕದನ್ನೇ ಆಯ್ಕೆ ಮಾಡಿಕೊಂಡು ಆ ತರ ಮೆನುಗಳನ್ನ ರೆಡಿ ಮಾಡಿದೀವಿ ಮೇಡಮ್. ಅದಕ್ಕೋಸ್ಕರ ಸ್ವೀಟ್ಸ್ ಅಲ್ಲೂ ಅಷ್ಟೇ ತುಂಬಾ ಡಿಫ್ರೆಂಟ್ ಆಗಿ ಒಂದು ಏನ್ ಅಂದ್ರೆ ವೇಸ್ಟು ಆಗಬಾರ್ದು ಆ ತರ ತುಂಬಾ ಕಾನ್ಸೆಪ್ಟ್ ಅವ್ರದ್ದು ಸೆಲೆಕ್ಷನ್ ಥೀಮ್ ಇತ್ತು. ಅದೇ ತರ ನಾವು ಅಡ್ಜಸ್ಟ್ ಆಗ್ಬಿಟ್ಟು ಆ ತರ ಮೆನು ರೆಡಿ ಮಾಡ್ಕೊಂಡಿದೀವಿ ಮೇಡಮ್. ಅದೇ ರೀತಿಲಿ ಹಾಸ್ಪಿಟಾಲಿಟಿಗೋಸ್ಕರ BHM ಸ್ಟೂಡೆಂಟ್ಸ್ನು ಯೂಸ್ ಮಾಡ್ಕೊತಾ ಇದೀವಿ. ಆಮೇಲೆ ಕಾರ್ಪೊರೇಟ್ ಲೆವೆಲ್ ಪ್ಲಾನಿಂಗ್ ಮಾಡ್ಕೊಂಡ್ಬಿಟ್ಟು ಈ ಇವೆಂಟ್ ನ ತುಂಬಾ ಎಲಬ್ರೇಟಿವ್ ಮಾಡ್ಕೊಂಡಿದೀವಿ ಮೇಡಮ್. ಸುಮಾರು ಎಷ್ಟು ಜನಕ್ಕೆ ನೀವು ಇವತ್ತು ಮತ್ತೆ ನಾಳೆ ಅಡಿಗೆ ಮಾಡ್ತಿರುವಂತದ್ದು? ಮೇಡಮ್ ಜನದ್ ಹೇಳಲಿಕ್ಕೆ ಆಗೋದಿಲ್ಲ, ಯಾಕಂದ್ರೆ ನಾವು ಪ್ರಿಪೇರ್ ಇದೀವಿ. ಯಾಕಂದ್ರೆ ದೊಡ್ಡ ಕ್ರೌಡ್ ಆಗಿರೋದ್ರಿಂದ 4 ಕಡೆ ಇದು ಪ್ರಿಪರೇಷನ್ ನಡೀತಾ ಇದೆ. ಅದಕ್ಕೋಸ್ಕರ ನಾವು ಏನ್ ಜನ ಬರ್ತಾರೋ ಅವರಿಗೆ ಕಂಟಿನ್ಯೂಸ್ ಆಗಿ ಸರ್ವ್ ಮಾಡ್ಲಿಕ್ಕೆ ಯಾವುದೇ ಕಾರಣಕ್ಕೂ ಎಲ್ಲ ಐಟಮ್ಗಳು 180 ಐಟಮ್ಸ್ ಏನಿದೆಯೋ ಎಲ್ರಿಗೂ ಕಾಮನ್ ಆಗಿ ಸಿಗ್ಬೇಕು. VIP ಆ ತರ ಏನಿಲ್ಲ, ಬಟ್ ಸಪರೇಟ್ ಇದ್ರು ಐಟಮ್ಸ್ ಎಲ್ಲರಿಗೂ ಸಿಗೋ ತರದಲ್ಲಿ ಮಾಡಿದ್ದಾರೆ. ಆ ತರ ಥೀಮಲ್ಲಿ ನಾವು ಎಲ್ಲರಿಗೂ ಸಿಗೋ ತರದಲ್ಲಿ ಐಟಮ್ ಮಾಡ್ಕೊಂಡಿದೀವಿ. ಅದು ಜನ ಹೇಳಲಿಕ್ಕೆ ಆಗಲ್ಲ ಮೇಡಮ್, ಯಾಕಂದ್ರೆ ದೊಡ್ಡ ಕ್ರೌಡ್ ಇದು. ಇಲ್ಲ, ಇದು ಜನರಲ್ ಮೇಡಮ್. VIP ಫ್ಲೋರ್ ಬಂದ್ಬಿಟ್ಟು ಮೇಲ್ಗಡೆ ಬರುತ್ತೆ. ಹೌದು, ಥ್ಯಾಂಕ್ ಯು ಮೇಡಮ್. ಇಲ್ಲ ಮೇಡಮ್, ಅದು ಮೇನ್ ಅವಕಾಶ ಸಿಕ್ಕಿದ್ದಕ್ಕೆ ಅದನ್ನ ಒಳ್ಳೆ ರೀತಿಯಲ್ಲಿ ಸಕ್ಸಸ್ ಮಾಡ್ಕೊಡ್ತೀವಿ ಅನ್ನೋದು ನಮ್ಮ ಕಾನ್ಫಿಡೆನ್ಸ್ ಮೇಡಮ್. ಏನು ಇಲ್ವಾ ಹುಡುಗಿಗೆ ಸಂಬಂಧಪಟ್ಟ ಸ್ವೀಟ್ ಇದೆ ಮೇಡಮ್. ಅವರಿಗೆ ಏನಂದ್ರೆ ಅದನ್ನ ಎಕ್ಸ್ಪ್ಲೋರ್ ಮಾಡಿದ್ರೆ ಈಗ ಗೊತ್ತಾಗ್ಬಿಡುತ್ತೆ. ಅದಕ್ಕೋಸ್ಕರ ಸಪರೇಟ್ ಆಗಿ ಅವರು ಫ್ಯಾಮಿಲಿ ಬಂದಾಗ್ಲೇ ಒಂದು ಪ್ಲಾನ್ ಮಾಡಿದೀವಿ. ಅದನ್ನ ನಾಳೆನೇ ಅದನ್ನ ವೈರಲ್ ಮಾಡ್ತೀವಿ ಮೇಡಮ್. ಥ್ಯಾಂಕ್ ಯು. ಸೊ ನೋಡಿದ್ರಲ್ಲ ಯಾವ ರೀತಿ ವೆರೈಟಿ ಅಡುಗೆಗಳನ್ನ ಇಲ್ಲಿ ಮಾಡ್ಲಾಗ್ತಿದೆ ಅಂತ. ಈಗ ತಾನೇ ಸಂತೋಷ್ ಅವರು ಹೇಳಿದ್ರು ಸುಮಾರು 180ಕ್ಕೂ ಹೆಚ್ಚು ವೆರೈಟಿ ಅಡುಗೆಗಳು ಇವತ್ತು ಬರುವಂತಹ ಗೆಸ್ಟ್ಗೆ ಇಲ್ಲಿ ರೆಡಿ ಮಾಡಲಾಗಿದೆ. ಇನ್ನು ನಾಳೆ ಪಕ್ಕಾ ಕರ್ನಾಟಕದ ಸ್ಟೈಲ್ ನಲ್ಲಿ ಸುಮಾರು 60ಕ್ಕೂ ಹೆಚ್ಚು ವೆರೈಟಿ ಅಡುಗೆಗಳನ್ನ ಇಲ್ಲಿ ರೆಡಿ ಮಾಡಿಸಲಾಗ್ತದೆ. ಒಟ್ಟಲ್ಲಿ ತುಂಬಾ ಒಂದು ರೀತಿ ಡ್ರೀಮಿ ವೆಡ್ಡಿಂಗ್ ಅಂತಾನೆ ಹೇಳ್ಬೋದು ಇಬ್ರದ್ದು, ತರುಣ್ ಮತ್ತೆ ಸೋನಲ್ ಅವ್ರದ್ದು. ಯಾವ ರೀತಿ ಅವರು ಒಂದ್ ರೀತಿ ಕನ್ನಡ ಇಂಡಸ್ಟ್ರಿನಲ್ಲಿ ಅಂದ್ರೆ ಸ್ಟೆಪ್ ಬೈ ಸ್ಟೆಪ್ ಯಾವ ರೀತಿ ಒಂದು ಏನು ಎತ್ತರಕ್ಕೆ ಬೆಳೀತಾ ಬಂದ್ರು, ಅದೇ ರೀತಿ ಇವತ್ತು ತುಂಬಾನೇ ಗ್ರ್ಯಾಂಡ್ ಆಗಿ ಅವರಿಬ್ರು ಮದ್ವೆ ಆಗ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಪ್ರಶಾಂತ್ ಜೊತೆ ಮಂಗಳರಾಜ್ ಗೋಪಾಲ್, TV9 ಬೆಂಗಳೂರು.